ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗ್ಯಾಸ್ ಗೀಸರ್ನಿಂದ ಆಗುತ್ತಿರುವಂತಹ ಮಾರಣಾಂತಿಕ ಅಪಾಯಗಳು ಹೇಗೆ ಸಂಭವಿಸ್ತವೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರುವಂತದ್ದಾಗಿದೆ. ಈ ಸಮಯದಲ್ಲಿ ನಾನು ಒಂದು ಗ್ಯಾಸ್ ಗೀಸರಿನ ಫಿಟ್ ಆದಂತಹ ಒಂದು ಉದಾಹರಣೆಯನ್ನ ನಿಮಗೆ ಲೈವ್ ಅಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಗ್ಯಾಸ್ ಗೀಸರ್ ಫಿಟ್ ಆಗಿದೆ. ಅದಕ್ಕೆ 4 ಕನೆಕ್ಷನ್ಗಳು ಇರ್ತವೆ. 4 ಕನೆಕ್ಷನ್ಗಳು ಯಾವುದಪ್ಪ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. 2 ಇನ್ಲೆಟ್ ಒಳ ಹೋಗುವಿಕೆ ಎಂದು ಕರೆದ್ರೆ, 2 ಹೊರ ಹೋಗುವಿಕೆ ಅಂತ ಕರೀತಾರೆ. ಅಂದರೆ 2 ಇನ್ಲೆಟ್ ಮತ್ತು 2 ಔಟ್ಲೆಟ್. ಹಾಗಾದ್ರೆ ಮೊದಲನೇದಾಗಿ ಈ 4 ವಿಚಾರಗಳು ಯಾವುದು ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ನೀರಿನ ಪೈಪ್ ಬಂತು. ಇದು ವಾಟರ್ ಇನ್ಲೆಟ್, ನೀರಿನ ಒಳ ಹೋಗುವಿಕೆ. ಇದು ವಾಟರ್ ಇನ್ಲೆಟ್ ಆದರೆ ಇಲ್ಲಿ ಹೋದಂಥ ನೀರು ಬಿಸಿಯಾಗಿ ಇಲ್ಲಿಂದ ಹೊರಗೆ ಬರ್ತದೆ. ಇದು ನಿಮಗೆ ಬಂದು ಈ ಪೈಪಿಗೆ ಹೋಯ್ತು, ಇಲ್ಲಿಂದ ಬಂದಿದ್ದು ಪೈಪು ಬಂದು ಇಲ್ಲಿಂದ ನಿಮಗೆ ಹೊರಗಡೆ ಬರ್ತದೆ. ಇಲ್ಲಿ ನಿಮಗೆ ಓಪನ್ ಮಾಡಿದ ತಕ್ಷಣ ಬಿಸಿ ನೀರು ಬರ್ತದೆ. ಒಂದು ವಾಟರ್ ಇನ್ಲೆಟ್, ಈ ಬಲಗಡೆದು ಮಧ್ಯದ್ದು ವಾಟರ್ ಔಟ್ಲೆಟ್. ಆಯ್ತಾ? ನೀರಿನ ಒಳಗೆ ಹೊರಗೆ ಹೋಗುವಂಥದ್ದು 2 ಆದರೆ, ಹಾಗಾದ್ರೆ ಇನ್ನೆರಡು ಯಾವುದು ಅಂತ ನೋಡಿ. ಕಪ್ಪು ಪೈಪ್ ಒಂದು ಕಾಣ್ತದೆ ನೋಡ್ರಿ. ಇದು ಆ ಕಡೆ ಗೋಡೆ ಆ ಕಡೆ ಸಿಲಿಂಡರ್ ಇದೆ. ಇದು ಒಳ್ಳೆ ಐಡಿಯಾ. ಇದು ಸಿಲಿಂಡರ್ ಯಾವತ್ತೂ ಬಾತ್ರೂಮ್ ಅಲ್ಲಿ ಇಡಬಾರ್ದು. ಸಿಲಿಂಡರ್ ಗೋಡೆ ಹೊರಗಡೆಯಿಂದ ಗಾಳಿ ಗ್ಯಾಸ್ ಬಂದು ದಹನಶೀಲ ಅನಿಲ ಇದು ಇಲ್ಲಿ ಒಳಗಡೆ ಹೋಯ್ತು. ಇದೇನು? ಗ್ಯಾಸ್ ಇನ್ಲೆಟ್. ಇದು 3 ಕಾಣಿಸಲ್ಲ, ಇನ್ನೊಂದು ಯಾವುದು ಅನ್ನೋದು ನಿಮಗೆ ಸ್ವಲ್ಪ ತಲೆ ಬಿಸಿ ಆಗ್ತದೆ. ಹೌದು, 2 ಇನ್ಲೆಟ್ 2 ಔಟ್ಲೆಟ್ ಇದೆ. ಈಗ ನಾವಿಲ್ಲಿ 2 ಇನ್ಲೆಟ್ ಅನ್ನು ನೋಡಿದ್ವಿ. ಏನು? ಗ್ಯಾಸ್ ಇನ್ಲೆಟ್, ವಾಟರ್ ಇನ್ಲೆಟ್, ವಾಟರ್ ಔಟ್ಲೆಟ್ ಇದೆ. ಹಾಗಾದ್ರೆ ಇನ್ನೊಂದು ಯಾವುದು ಅಂದರೆ, ಇಲ್ಲಿ ಹೋದಂತಹ ಗ್ಯಾಸ್ ದಹನಶೀಲ ಅನಿಲ ಒಳಗಡೆ ಫೈರ್ ಆಗಿ ಬೆಂಕಿಯಾದ ನಂತರ ಇಲ್ಲಿಂದ ಹೊರಗಡೆ ಹೋಗ್ತದೆ. ಇದು ಕೂಡ ಒಂದು ಔಟ್ಲೆಟ್. ಇದೇನು? ಗ್ಯಾಸ್ ಔಟ್ಲೆಟ್. ಆದರೆ ಇಲ್ಲಿ ಗ್ಯಾಸ್ ಬರೋದಿಲ್ಲ. ಗ್ಯಾಸ್ ಒಳಗಡೆ ಬೆಂಕಿ ಆದ ನಂತರ ಉಳಿದಂಥ ವೇಸ್ಟ್ ಅಂದರೆ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಅದು ಇಲ್ಲಿಂದ ಹೊರಗಡೆ ಬರ್ತದೆ. ಹಾಗಾಗಿ ಒಂದು ಗ್ಯಾಸ್ ಗೀಸರಿಗೆ ಯಾರಾದರೂ 3 ಕನೆಕ್ಷನ್ ಇದೆ ಅಂದರೆ ಅದು ತಪ್ಪು. 4ನೇ ಕನೆಕ್ಷನ್ ಕೂಡ ಇದೆ, ಅದು ಗ್ಯಾಸ್ ಔಟ್ಲೆಟ್. ಆದ್ರೆ ಇದನ್ನು ಯಾರು ಔಟ್ಲೆಟ್ ಅಂತ ಗಣಿಸ್ಲಿಕ್ಕೆ ಹೋಗೋದಿಲ್ಲ. ಇದನ್ನ ಹೀಗೆ ರೂಮಲ್ಲಿ ಓಪನ್ ಆಗಿ ಬಿಡೋದು ತಪ್ಪೆ. ಇದಕ್ಕೂ ಕೂಡ ಒಂದು ಪೈಪ್ ಹಾಕಿ ಗೋಡೆಯ ಹೊರಗಡೆ ಬಿಡಬೇಕು. ಅದು ಸರಿಯಾದ ಕ್ರಮ. ಆದರೆ ಯಾರು ಅದನ್ನು ಹೆಚ್ಚಾಗಿ ಮಾಡೋದಿಲ್ಲ. ಅದನ್ನು ಕೂಡ ನಾನು ಗಮನಿಸ್ತೇನೆ. ಒಂದು ಫೋಟೋ ತೋರಿಸ್ತಾ ಇದ್ದೇನೆ ನೋಡಿ. ಇದರಲ್ಲಿ ಇಲ್ಲಿ ಸುಟ್ಟಿ ಹೋದಂತ ಅನಿಲ ಹೊರಗಡೆ ಹೋಗ್ಲಿಕ್ಕೆ ಒಂದು ಪೈಪ್ ಅನ್ನು ಅಳವಡಿಸಿದ್ದಾರೆ. ಆ ಫೋಟೋನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗಾದ್ರೆ ಈಗ ಗ್ಯಾಸ್ ಗೀಸರಿಂದ ಆಗಬಹುದಾದ 3 ರೀತಿಯ ಅಪಾಯಗಳು, ಒಂದಲ್ಲ ಎರಡಲ್ಲ, 3 ರೀತಿಯ ಪ್ರಾಣಾಂತಿಕ ಅಪಾಯಗಳ ವಿಷಯದಲ್ಲಿ ನಾನು ನಿಮಗೆ ಸರಿಯಾಗಿ ವಿವರಣೆ ಕೊಡ್ತೇನೆ. ಇದರಲ್ಲಿ ಅವಾಗ ಪೇಪರಲ್ಲಿ ಬರ್ತಾನೆ ಇರ್ತದೆ, ಅಲ್ಲಿ ಈ ಥರ ಸತ್ರು, ಅಲ್ಲಿ ಆ ಥರ ಸತ್ರು ಅಂತೇಳಿ. ಅದನ್ನೆಲ್ಲ ನೋಡಿದಾಗ ಅಯ್ಯೋ, ಜನರಿಗೆ ಇನ್ನೂ ತಿಳುವಳಿಕೆ ಬರಲಿಲ್ಲಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ನನ್ನ ಪುಟಾಣಿ ಚಾನಲ್ನಲ್ಲಿ ಕೆಲವು ಜನರಿಗಾದರೂ ಈ ವಿಚಾರವಾಗಿ ಒಂದು ವಿಷಯವನ್ನು ತಿಳಿಸೋಣ ಅಂತ ನಾನು ಪ್ರಯತ್ನಪಟ್ಟು ಈ ಸಮಯವನ್ನು ನಿಮಗೋಸ್ಕರ ವಿನಿಯೋಗಿಸ್ತಾ ಇದ್ದೇನೆ. ಬನ್ನಿ. 3 ಅಪಾಯಗಳಲ್ಲಿ 2 ಅಪಾಯಗಳು ಬೆಂಕಿಯಿಂದ ಸುಟ್ಟುಕೊಂಡು ಮರಣ ಸಂಭವಿಸುವಂಥದ್ದಾದರೆ, ಇನ್ನೊಂದು ಗಾಯನೇ ಆಗೋದಿಲ್ಲ, ಸುಟ್ಟು ಗಾಯ ಕೂಡ ಇರೋದಿಲ್ಲ, ಆದರೆ ಜೀವ ಹೋಗಿರ್ತದೆ. ಈ 3 ವಿಚಾರಗಳ ಬಗ್ಗೆ ನಾನು ಒಂದೊಂದಾಗಿ ನಿಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದು, 2 ಕೂಡ ಬೆಂಕಿಯಿಂದ ಆಗುವಂತಹ ಪ್ರಾಣಾಪಾಯದ ಸಾಧ್ಯತೆಗಳನ್ನು ನಾನು ನಿಮ್ಗೀಗ ವಿವರಿಸ್ತೇನೆ. ಮೊದಲನೆಯ ಅಪಾಯ, ಬೆಂಕಿಯಿಂದ ಆಗಬಹುದಾದಂತಹ ಅಪಾಯ. ಕಂಡೀಷನ್ ನಂಬರ್ 1 ಏನಾಗ್ತದೆ, ಇದರಲ್ಲಿ 2 ಬ್ಯಾಟ್ರಿ ಸೆಲ್ಗಳು ಇರ್ತವೆ. ಈ ಬ್ಯಾಟ್ರಿ ಸೆಲ್ಗಳು ಏನು ಕೆಲಸ ಮಾಡೋದೇನೆಂದರೆ, ಇಲ್ಲಿ ನಾವು ನೀರನ್ನು ಓಪನ್ ಮಾಡಿದಾಗ, ಇದು ವಾಟರ್ ಔಟ್ಲೆಟ್, ಇಲ್ಲಿ ಓಪನ್ ಮಾಡಿದ್ರು ಸರಿ, ಅಥವಾ ಇನ್ಲೆಟ್ ಅಲ್ಲಿ ಓಪನ್ ಮಾಡಿದ್ರು ಸರಿ, ಆ ಕೆಂಪು ಕಾಣ್ತಾ ಇದ್ದಾರೆ, ಅಲ್ಲಿ ಓಪನ್ ಮಾಡಿದ್ರು ಸರಿ, ಪ್ರೆಷರ್ ಹೆಚ್ಚು ಕಡಿಮೆ ಆಗೋದ್ರ ಮೂಲಕವಾಗಿ ಈ ಗ್ಯಾಸ್ ಗೀಸರ್ ಏನು ಮಾಡ್ತದೆ, ಈ ಬ್ಯಾಟ್ರಿ ಸೆಲ್ಲಿಂದ 1.5 ವೋಲ್ಟ್ 3 ವೋಲ್ಟನ್ನು ತಗೊಂಡು ಇದರೊಳಗಡೆ ಆರ್ಕ್ ಕಿಡಿಯನ್ನು ಉಂಟು ಮಾಡ್ತದೆ. ಕಿಡಿ ಅಂದರೆ ಯಾವ ಕಿಡಿ? ನೀವು ಗ್ಯಾಸ್ ಲೈಟರ್ ಹಚ್ತೀರಲ್ವಾ, ಗ್ಯಾಸ್ ಲೈಟರ್ ಹಚ್ಚಿದಾಗ ಚಟ್ ಅಂತ ಮುಂದೆ ಒಂದು ಕಿಡಿ ಬರ್ತದೆ. ಆ ಕಿಡಿಯ ರೂಪದಲ್ಲೇನೆ ಇದರೊಳಗಡೆ ಒಂದು ಕಿಡಿ ಉತ್ಪತ್ತಿ ಆಗ್ತದೆ. ಯಾವಾಗ ಉತ್ಪತ್ತಿ ಆಗ್ತದೆ? ಇದನ್ನ ಓಪನ್ ಮಾಡಿದಾಗ ನಾನು ತೋರಿಸ್ತೇನೆ. ಇದನ್ನು ಓಪನ್ ಮಾಡ್ತೇನೆ, ಏನಾಗ್ತದೆ ನೋಡಿ. ಓಪನ್ ಮಾಡ್ತಿದ್ದೇನೆ, ಗ್ಯಾಸ್ ಗೀಸರ್ ತೋರಿಸ್ತೇನೆ, ಓಪನ್ ಮಾಡ್ತಾ ಇದ್ದೇನೆ. ಏನಾಯ್ತು? ಇದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಯಿತು, ಒಂದು LED ಕೊಟ್ಟಿರ್ತಾರೆ. ಅಂದ್ರೆ ಅರ್ಥ ಏನು? ಬ್ಯಾಟ್ರಿ ಸೆಲ್ಲಿಂದ ಅದು ವೋಲ್ಟೇಜನ್ನು ತಗೊಂಡು ಕಿಡಿಯನ್ನು ಉತ್ಪತ್ತಿ ಮಾಡ್ತು. ಕಿಡಿ ಉತ್ಪತ್ತಿ ಮಾಡೋದು ಯಾವಾಗ? ಫಸ್ಟ್ ಇದನ್ನು ನಾನು ಓಪನ್ ಮಾಡಿದಾಗ ಫಸ್ಟ್ ಗ್ಯಾಸ್ ಗೀಸರ್ ಏನು ಮಾಡ್ತದೆ, ಗ್ಯಾಸನ್ನು ಒಳಗಡೆ ಓಪನ್ ಮಾಡ್ತದೆ. ನೋಡಿ, ಗ್ಯಾಸಿನ ಲಾಕನ್ನು ನಾವೆಲ್ಲೂ ಬಂದ್ ಮಾಡೋದಿಲ್ಲ. ಗ್ಯಾಸ್ ಗೀಸರಿಗೆ ನೋಡಿದ್ರೆ ನಾವು ನೀರನ್ನು ಓಪನ್ ಮಾಡ್ತೇವೆ ಮತ್ತು ನೀರನ್ನು ಬಂದ್ ಮಾಡ್ತೇವೆ. ಗ್ಯಾಸು ಈಗೂ ಕೂಡ ಇದರೊಳಗಡೆ ಬೆಂಕಿ ಬೀಳಬಹುದಾದಂಥ ದಹನಶೀಲ ಗ್ಯಾಸ್ ಇದೆ. ಆ ಕಡೆ ಸಿಲಿಂಡರ್ ಇದೆ, ಸಿಲಿಂಡರಿಂದ ಬಂದಿದ್ದು ಇದು ಕನೆಕ್ಷನ್ ಇದೆ. ಇದನ್ನು ನಾನು ಬಂದ್ ಮಾಡಲಿಲ್ಲ, ನಾನು ಬಂದ್ ಮಾಡಿದ್ದು ನೀರು ಬಂದ್ ಮಾಡಿದಾಗ ಇದು ತನ್ನಿಂತಾನೇ ಬಂದಾಯಿತು ಅಲ್ವಾ. ಈಗ ನಾನು ಅಪಾಯ ನಂಬರ್ 1ಕ್ಕೆ ಪುನಃ ಬಂದು ಹೇಳ್ತೇನೆ ಬೇಗ. ಈ ಬ್ಯಾಟ್ರಿ ವ್ಯವಸ್ಥೆ ಫೇಲ್ ಆಗಿರ್ತದೆ, ಬ್ಯಾಟ್ರಿ ಹಾಳಾಗಿರ್ತದೆ, ಅಥವಾ ಈ ಕಿಡಿ ಉತ್ಪತ್ತಿ ಮಾಡುವಂಥ ಟೆಕ್ನಾಲಜಿ ಇದರೊಳಗೆ ಫೇಲ್ ಆಗ್ತದೆ. ಆವಾಗ ಜನರು ಬಂದು ಏನು ಮಾಡ್ತಾರೆ, ಇದನ್ನು ಓಪನ್ ಮಾಡ್ತೇವೆ. ನೋಡಿ, ಬೆಂಕಿ ತೋರಿಸೋ ಪ್ರಯತ್ನ ಮಾಡ್ತೇನೆ ನಾನು ನಿಮಗೆ. ನೋಡಿ, ನೀಲಿ ಕಾಣ್ತಾ ಇದೆ, ಅಡ್ಡಾಗಿದೆ, ಕ್ಷಮಿಸಿ. ನೋಡಿ, ಬೆಂಕಿ ನೀಲಿ ಕಲರ್ ಬಂತು. ಅಂದೇನು? ಬೆಂಕಿ ಹತ್ತಿತು ಅಲ್ಲಿ, ಹೌದಾ. ಈ ಬ್ಯಾಟ್ರಿ ಸೆಲ್ ಫೇಲ್ ಆಗೋದ್ರಿಂದ ಏನಾಗ್ತದೆ ಅಂತಂದರೆ, ಗ್ಯಾಸ್ ತನ್ನಿಂತಾನೇ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಗ್ಯಾಸ್ ಸಪ್ಲೈ ಚಾಲು ಆಯಿತು, ಆದರೆ ಬೆಂಕಿಯನ್ನು ಹಾಕುವಂಥ ಕಿಡಿ ಉತ್ಪತ್ತಿ ಆಗಿಲ್ಲ.
ಬ್ಯಾಟ್ರಿ ಸೆಲ್ ಫೇಲ್ ಆಗಿದ್ರಿಂದ ಅಥವಾ ಒಳಗಡೆ ಕನೆಕ್ಷನ್ ಏನು ಹೆಚ್ಚು ಕಡಿಮೆ ಆಗಿದ್ರಿಂದ ಬೆಂಕಿ ಹಾಕುವಂತಹ ಬ್ಯಾಟ್ರಿಯ ಕ್ಷಮತೆ ಹಾಳಾಗಿತ್ತು. ಗ್ಯಾಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಬೆಂಕಿ ಬೀಳಲಿಲ್ಲ. ಇಲ್ಲಿಂದ ಗ್ಯಾಸ್ ಏನಾಯಿತು, ಈ ಗ್ಯಾಸ್ ಬಂದಿದ್ದು ಇದರೊಳಗಡೆ ಮೂವ್ ಆಗಿ ಇಲ್ಲಿಂದ ಅದೇ ಗ್ಯಾಸ್ ಹೊರಗಡೆ ಬಂತು. ನಾವೇನು ಮಾಡ್ತೇವೆ, ನೀರು ಓಪನ್ ಮಾಡ್ತೇವೆ ಹಾಗೆ ಬಿಟ್ಟು ಏನಾದ್ರು ಹೊರಗಡೆ ಹೋದರೆ ಇಲ್ಲಿ ಬಂದಿದ್ದು ಗ್ಯಾಸು ಇದರೊಳಗಡೆ ತಿರುಗಾಡಿ ಇಲ್ಲಿಂದ ಹೊರಗಡೆ ಬಂದಿದ್ದು ರೂಮ್ ಎಲ್ಲ ತುಂಬಿಕೊಳ್ತದೆ. ರೂಮ್ ಬಗ್ಗೆ ನಾನು ನಿಮ್ಗೆ ತೋರಿಸ್ತೇನೆ. ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಹಂಚಿನ ಮನೆ. ಇಲ್ಲಿ ಗಾಳಿ ಆಡಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಇರ್ತದೆ. ಇಲ್ಲಿಂದ ಬಂದಂಥ ಅನಿಲ ಮೇಲ್ಗಡೆ ನೋಡಿ ಎಷ್ಟು ಹೈಟ್ ಇದೆ, ಕಡಿಮೆ ಅಂದ್ರೂ ಇದು ನೆಲ, ಇಲ್ಲಿದೆ ನೆಲ, ಇಲ್ಲಿಂದ ಇಲ್ಲಿ ಗ್ಯಾಸ್ ಗೀಸರು, ಇದ್ರ ಮೇಲ್ಗಡೆ ಸಿಕ್ಕಾಪಟ್ಟೆ ಹೈಟ್ ಇದೆ. ಇಷ್ಟು ಹೈಟ್ ಇದ್ರೆ ಇದರಿಂದ ಆಗುವಂಥ ಅಪಾಯ ತೀರಾ ಕಡಿಮೆ. ಕನಿಷ್ಠ ಇಲ್ಲಿಗೆ ಒಂದು ಸ್ಲ್ಯಾಬ್ ಇತ್ತು ಅಂತ ಹೇಳ್ಕೊಡ್ರಿ, ಇಲ್ಲಿಗೆ ಕ್ಲೋಸ್ ಇದೆ, ಹೆಚ್ಚು ಕಡಿಮೆ ಬಾತ್ರೂಮ್ ಎಲ್ಲ 7 ಫೀಟ್ 8 ಫೀಟ್ಗೆ ಕ್ಲೋಸ್. ಇಲ್ಲಿ ಒಂದು ರೂಮ್ ತೋರಿಸ್ತಾ ಇದೆ ನೋಡ್ರಿ, ಹೇಗೆ ಸೀಲ್ಡ್ ಆಗಿದೆ, ಎಲ್ಲೋ ಕಿಟಕಿ ಇಲ್ಲ, ಬಾಗ್ಲ ಒಂದು ಇರ್ತದೆ ಬಿಟ್ಟರೆ ಬಾತ್ರೂಮಿಗೆ ಹೆಚ್ಚಾಗಿ ಯಾರು ಕಿಟಕಿ ಇಡೋದಿಲ್ಲ. ಆ ಕಿಟಕಿ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಇಲ್ಲಿ ಬಂದಂಥ ಗ್ಯಾಸು ಇದರೊಳಗಿಂದ ಹೊರಗಡೆ ಬಂದು ರೂಮ್ ಎಲ್ಲ ತುಂಬಿಕೊಳ್ತದೆ. ಆಮೇಲೆ ಯಾರಾದರೂ ಬಂದು ಇದನ್ನು ನಾವು ಸ್ವಲ್ಪ ಮುಟ್ತಾರೆ, ಇದನ್ನು ಮುಟ್ಟಿದ ತಕ್ಷಣ ಗ್ಯಾಸ್ ಬ್ಯಾಟ್ರಿ ಕನೆಕ್ಟ್ ಆಗಿಬಿಡ್ತದೆ. ಕನೆಕ್ಟ್ ಆದ ತಕ್ಷಣ ಗ್ಯಾಸ್ ಗೀಸರ್ ಏನು ಮಾಡ್ತದೆ, ಕಿಡಿ ಉತ್ಪತ್ತಿ ಮಾಡ್ತದೆ. ಕಿಡಿ ಉತ್ಪತ್ತಿ ಮಾಡಿದಾಗ ಬರೀ ಗ್ಯಾಸ್ ಗೀಸರ್ ಒಳಗೆ ಬೆಂಕಿ ಬೀಳುವ ಬದಲಾಗಿ ಇಡೀ ರೂಮಲ್ಲಿ ತುಂಬಿಕೊಂಡಂತಹ ಗ್ಯಾಸಿಗೆ ಬೆಂಕಿ ಬಿದ್ದು ಇಡೀ ರೂಮೇ ಒಂದು ಗ್ಯಾಸ್ ಗೀಸರ್ ಒಳಗಡೆಯ ಬೆಂಕಿಗೆ ಆಗ್ತದೆ. ಯಾರ್ಯಾರಲ್ಲಿದ್ದಾರೋ ಎಲ್ಲರ ಮೈಗೂ ಬೆಂಕಿ ಬೀಳ್ತದೆ. ಇದು ಅಪಾಯ ನಂಬರ್ 1. ಸರಿ, ಈಗ ಬೇಗ ಅಪಾಯ ನಂಬರ್ 2ಕ್ಕೆ ಹೋಗೋಣ. ಇದು ಗ್ಯಾಸಿನ ಪೈಪ್. ನಾವು ಅವಾಗ ಹೇಳ್ದಂಗೆ ಇಲ್ಲಿ ಮಾತ್ರ ನಾವು ಕಂಟ್ರೋಲ್ ಮಾಡೋದು, ಗ್ಯಾಸಿನ ಕಾಕನ್ನು ಎಲ್ಲಿ ಕಂಟ್ರೋಲ್ ಮಾಡೋದಿಲ್ಲ. ಇಲ್ಲಿ ಲೀಕೇಜ್ ಇರುತ್ತೆ, ನಾನು ತೋರಿಸ್ತಾ ಇದ್ದೆ ನೋಡಿ, ಈ ಜಾಗದಲ್ಲಿ ಲೀಕೇಜ್ ಇರುತ್ತೆ, ಇಲ್ಲ ಇಲ್ಲಿ ಇರುತ್ತೆ ನೋಡಿ. 2 ಥರ ಲೀಕೇಜ್, ಒಂದು ಇಲ್ಲಿ ಲೀಕೇಜ್, ಇಲ್ಲಾದರೆ ಇಲ್ಲಿ ಲೀಕೇಜ್ ಮೇಲ್ಗಡೆ, ಅದು ಇಲ್ಲ ಅಂದರೆ ಒಳಗಡೆ ಲೀಕೇಜ್. ಒಟ್ಟಲ್ಲಿ ಗ್ಯಾಸಿನ ಪೈಪು ಎಲ್ಲೋ ಒಂದು ಕಡೆ ಲೀಕೇಜ್ ಆಗ್ತಾನೆ ಇರುತ್ತೆ ನಿಧಾನಕ್ಕೆ. ಬಾತ್ರೂಮಲ್ಲಿ ಯಾರೂ ಇರಲ್ಲ, ಹೆಚ್ಚು ಕಡಿಮೆ ಬಾತ್ರೂಮಿನ ಬಾಗಿಲನ್ನು ಎಲ್ಲರೂ ಕ್ಲೋಸ್ ಮಾಡಿ ಇರ್ತಾರೆ, ಒಂದು ಟ್ಯಾಂಕ್ ಥರ ಆಗಿರ್ತದೆ. ಆವಾಗ ಗ್ಯಾಸ್ ಎಲ್ಲ ತುಂಬಿಕೊಂಡಿರ್ತದೆ. ತಕ್ಷಣ ಬಂದವರು ಏನು ಮಾಡ್ತಾರೆ, ಇಲ್ಲಿ ಕ್ಯಾಕನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಲೀಕ್ ಆಗಿ ಎಲ್ಲ ತುಂಬಿಕೊಂಡಂಥ ಗ್ಯಾಸ್ ಎಲ್ಲಿಂದ ಹೋಗೋದು, ಅಲ್ಲಿಂದ ಅವಾಗ ಹೇಳಿದಾಗ ನಂಗೆ ಅಲ್ಲಿಂದ ಹೋಗೋದಲ್ಲ, ಇಲ್ಲಿಂದಾನೇ ಬಂದು ರೂಮ್ ಎಲ್ಲ ತುಂಬಿಕೊಂಡಂಥ ಗ್ಯಾಸಿಗೆ ನೀರು ಓಪನ್ ಮಾಡಿದ ತಕ್ಷಣ ಇದು ಆರ್ಕ್ ಮಾಡ್ತದೆ, ಕಿಡಿ ಉತ್ಪತ್ತಿ ಮಾಡ್ತದೆ. ಆ ಕಿಡಿ ಇಡೀ ರೂಮನ್ನು ಬೆಂಕಿಗೆ ಹಾಕ್ತದೆ. ಮೊದಲನೇದು ಇಲ್ಲಿಂದ ಬಂದಂಥ ಗ್ಯಾಸು ಅಲ್ಲಿಂದ ಹೊರಗಡೆ ಹೋಗಿ ರೂಮ್ ತುಂಬಿಕೊಳ್ಳುವಂಥದ್ದು. ಎರಡನೇದಾಗಿ ಇಲ್ಲೇ ಲೀಕೇಜ್ ಆಗಿ ಬೆಂಕಿ ಹತ್ಕೊಳ್ಳುವಂಥದ್ದು. ಇವೆರಡೂ ಕೂಡ ಬೆಂಕಿಯಿಂದ ಆಗುವಂಥ ಅಪಾಯಗಳು. ಈ ಎರಡರಲ್ಲಿ ಯಾವುದೋ ಒಂದೇ ಆಗಿರ್ತದೆ. ಎಲ್ಲೆಲ್ಲಿ ನೀವು ಪೇಪರ್ ನ್ಯೂಸಲ್ಲಿ ನೋಡಿರ್ತೀರಲ್ಲ, ಅಲ್ಲೆಲ್ಲ ಇವೆರಡರಲ್ಲಿ ಒಂದೇ ಆಗಿರೋದು. ಬೆಂಕಿ ಬೀಳಲಿಕ್ಕೆ ಇರುವಂಥ ಅತಿ ಪ್ರಮುಖ ಕಾರಣಗಳಲ್ಲಿ ಇವೆರಡೇ ಕಾರಣಗಳು. ಸರಿ, ಈಗ 3ನೇ ಕಾರಣಕ್ಕೆ ಹೋಗೋಣ. 3ನೇ ಕಾರಣ ಏನು? ಬೆಂಕಿ ಬೀಳೋದಿಲ್ಲ, ಮೈಮೇಲೆ ಒಂದು ಚೂರ ಸುಟ್ಟು ಗಾಯ ಆಗಿರೋದಿಲ್ಲ, ಆದರೆ ಅವರು ಬಿದ್ದಿರ್ತಾರೆ, ಜೀವ ಹೋಗಿರ್ತದೆ. ಅಂಥದ್ದು ಕೂಡ ನೀವು ನ್ಯೂಸಲ್ಲಿ ನೋಡಿದ್ದೀರಿ. ಇದಕ್ಕೆ ಕಾರಣ ಹೀಗಿರ್ತದೆ, ಗ್ಯಾಸ್ ಗೀಸರ್ ಸರಿಯಾಗಿರ್ತದೆ, ಗ್ಯಾಸ್ ಗೀಸರ್ಲಿ ಯಾವುದೇ ದೋಷ ಇರೋದಿಲ್ಲ, ಯಾವ ಲೀಕೇಜ್ ಕೂಡ ಇರೋದಿಲ್ಲ. ಇಲ್ಲಿರುವಂಥ ಎಲ್ಲ ಕನೆಕ್ಷನ್ಗಳು, ಬ್ಯಾಟ್ರಿ ಎಲ್ಲ ಸಮರ್ಪಕವಾಗಿ ಕೆಲಸ ಮಾಡ್ತಾನೆ ಇರ್ತದೆ. ಬಿಸಿ ನೀರು ಕೂಡ ಬರ್ತಾ ಇರ್ತದೆ. ಒಬ್ಬರು ಬಂದರು, ಸ್ನಾನ ಮಾಡಿದ್ರು, ಹೋದರು. ಇಮಿಡಿಯೇಟ್ ಇನ್ನೊಬ್ರು ಬಂದರು, ಅವರು ಸ್ನಾನ ಮಾಡಿದ್ರು, ಹೋದರು. ಹೀಗೆ ಒಬ್ಬರಾದ ನಂತರ ಸ್ನಾನ ಮಾಡ್ತಾ ಇದ್ದರೆ ಏನಾಗ್ತದೆ, ಇಲ್ಲಿಂದ ಹೋಗಿದ್ದು ದಹನಶೀಲ ಗ್ಯಾಸು ಇದರೊಳಗಡೆ ಬೆಂಕಿ ಬಿದ್ದು ನೀರನ್ನು ಬಿಸಿ ಮಾಡಿ ಇಲ್ಲಿಂದ ಹೊರಗೆ ಬರ್ತದೆ. ಇಲ್ಲಿಂದ ಹೊರಗೆ ಬಂದಿದ್ದಾನೆ ಆ್ಯಕ್ಚುಲಿ ಅವರು ಒಂದು ಪೈಪ್ ಹಾಕಿ ಹೊರಗಡೆ ಬಿಡಬೇಕು. ನಾನು ಅವಾಗೇ ಹೇಳ್ದಂಗೆ ಯಾರು ಆ ಕೆಲಸ ಮಾಡೋದಿಲ್ಲ. ಇಲ್ಲಿಂದ ಬಂದಂಥದ್ದು ಇಂಗಾಲದ ಡೈಆಕ್ಸೈಡ್, ಅದು ಬೆಂಕಿ ಬೀಳೋದಿಲ್ಲ ಆ ಗ್ಯಾಸಿಗೆ, ಅದರಲ್ಲಿ ಆಕ್ಸಿಜನ್ ಇರೋದೇ ಇಲ್ಲ, ತೀರಾ ಕಡಿಮೆ, ಅಂದರೆ ಇರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತದೆ. ಇಲ್ಲಿಂದ ಬಂದಂಥ ಗ್ಯಾಸು ರೂಮ್ ಎಲ್ಲ ತುಂಬಿಕೊಳ್ತದೆ. ಇಲ್ಲಿಂದ ಬಂದಿದ್ದು ಎಲ್ಲ ಹೋಗಬೇಕಾಯ್ತು, ಕಿಟಕಿ ಅಂತೂ ಇರೋದಿಲ್ಲ, ಇಲ್ಲಿಂದ ಬಂದಿದ್ದು ಎಲ್ಲ ತುಂಬಿಕೊಳ್ತು. ನಾನು ಅವಾಗ ಹೇಳ್ದಂಗೆ ಎತ್ತರ ಇದ್ದರೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಕಡಿಮೆ 7 ಫೀಟಿಗೆ ಹೆಚ್ಚು ಕಡಿಮೆ ಬಾತ್ರೂಮ್ ಎಲ್ಲ ಇರೋದು 7 ಫೀಟೇನೆ, 6 ಫೀಟ್ ಇರುವಂಥ ಬಾತ್ರೂಮ್ ಕೂಡ ನೋಡಿದೆ ನಾನು. ಅದರೊಳಗಡೆ ತುಂಬ್ಕೋತ ಎಲ್ಲ ಕಡೆ ನಿಧಾನ ತುಂಬಿಕೊಂಡು ಅದು ಯಾವಾಗ ಹೇಳಿದ್ನಲ್ಲ, ಒಬ್ಬರು ಬಂದರು, ಸ್ನಾನ ಮಾಡಿದ್ರು, ಹೋದರು, ಇಬ್ಬರು ಬಂದರು, 3 ಜನ ಬಂದರು, ಹಾಗೆ ಆಗ್ತಾ ಇದರೊಳಗಡೆ ಬಂದಿದ್ದ ಇಂಗಾಲ ಡೈಆಕ್ಸೈಡು ಇಡೀ ರೂಮ್ ತುಂಬಿಕೊಂಡಿರ್ತದೆ. ಆವಾಗ 2ನೇರೋ 3ನೇರೋ ಸ್ನಾನಕ್ಕೆ ಬಂದಾಗ ಬರ್ತಾರೆ, ಬಾಗಿಲು ಇಮಿಡಿಯೇಟ್ ಹಾಕೊಂಡ್ಬಿಡ್ತಾರೆ, ಒಳಗಡೆ ಬಂದ್ಬಿಡ್ತಾರೆ. ಒಳಗಡೆ ಯಾವುದೇ ರೀತಿ ವೆಂಟಿಲೇಷನ್, ಗಾಳಿ ಆಡಲಿಕ್ಕೆ ಏನೂ ಇರೋದಿಲ್ಲ. ಆವಾಗ ಇದರೊಳಗಡೆ ಬಂದಂಥ ಗ್ಯಾಸು ತುಂಬಿ ಅವರು ಅದನ್ನೇ ಉಸಿರಾಡುವ ಪರಿಸ್ಥಿತಿ ಬರ್ತದೆ. ಗ್ಯಾಸ್ ಚಾಲು ಮಾಡ್ತಾರೆ, ಇಲ್ಲಿಂದ ಬಂದಿದ್ದ ಗ್ಯಾಸು ಇದರೊಳಗಡೆ ಬೆಂಕಿ ಆಗಿ ಹೊರಗಡೆ ಬಂದು ಮತ್ತೆ ಅದಕ್ಕೆ ಪಂಪ್ ಮಾಡ್ತಾನೇ ಇರ್ತದೆ. ಅದನ್ನು ಅವರು ಅವಾಗ ಉಸಿರಾಡ್ತಾರೆ. ಒಂದು ಹಂತದಲ್ಲಿ ತೀರಾ ಹೆಚ್ಚಾಗಿ ತುಂಬಿಕೊಂಡು ಎಲ್ಲ ಕಡೆ ಇದೇ ಗ್ಯಾಸೇ ಇತ್ತು ಅಂತ ಆದಾಗ ಅದನ್ನೇ ಅವರು ಉಸಿರಾಡ್ತಾರೆ. ಆವಾಗ ಅವರು ನಾಲಿಗೆಯನ್ನು ತುಟಿಗೆ ತಾಗಿಸಿದಾಗ ಅವರಿಗೆ ಕಹಿಯಾದ ಅನುಭವ ಆಗ್ತದೆ. ಯಾವುದೇ ರೀತಿಯಲ್ಲಿ ಮನುಷ್ಯನಿಗೆ ಆಕ್ಸಿಜನ್ ಕಮ್ಮಿ ಆದಾಗ ನಾಲಿಗೆಯನ್ನು ತುಟಿಗೆ ತಾಗಿಸ್ಕೊಂಡಾಗ ಅದು ತೀರಾ ಕಹಿ ಆಗ್ತದೆ. ಆವಾಗಲೇ ಆಕ್ಸಿಜನ್ ಕೊರತೆ ಅಂತೇಳಿ ಕೆಲವರು ಬಾವಿಗೆ ಇಳಿದವರು ಕೂಡ ಅದೇ ಅನುಭವ ಹೇಳ್ತಾರೆ. ಹಳೆ ಬಾವಿ ಇಳಿಯುವಾಗ ಈ ಮರದ ಟೊಂಗೆಗಳನ್ನು, ದೊಡ್ಡ ಟೊಂಗೆಗಳನ್ನು ಫಸ್ಟು ಅದರೊಳಗಡೆ ಏರ್ಸೋದು ಮಾಡ್ತಾ ಇದ್ರು. ಯಾಕೆ ಅಂದರೆ ಅದರಲ್ಲಿರುವಂಥ ಗಾಳಿ, ಕೆಟ್ಟ ಗಾಳಿ, ವಿಷದ ಗಾಳಿ ಹೊರಗಡೆ ಬರಲಿ ಅಂತೇಳಿ. ಅದೇ ಥರ ನಿಮ್ಮ ತುಂಬ ಹಳಬರಿದ್ರೆ ಹಗೆವು ಅಂತ ಇರ್ತಿತ್ತು. ಹಗೆವು ಅಂದರೆ ಒಂದು ಭೂಮಿಯಲ್ಲಿ ಒಂದು ಕೋಣೆ ಮಾಡ್ತಿದ್ರು, ಅಂಡರ್ಗ್ರೌಂಡ್, ಅಲ್ಲಿ ದವಸ ಧಾನ್ಯಗಳನ್ನು ಇಡ್ತಿದ್ರು. ಅಲ್ಲಿ ಯಾರು ಇಳಿದ್ರೆ ಅವರು ಕೂಡ ಸತ್ತೋದಂಥ ಅಪರೂಪದ ಘಟನೆಗಳು ಕೆಲವು ಹಳ್ಳಿಗಳಲ್ಲಿ ಆಗಿದ್ದಾವೆ. ಅದಿಲ್ಲ, ಅದೇನಿದ್ರೆ 2ನೇ ವಿಚಾರ. ಈಗ ವಿಷಯಕ್ಕೆ ಬರೋಣ. ಇಲ್ಲಿಂದ ಬಂದಂತಹ ಇಂಗಾಲದ ಡೈಆಕ್ಸೈಡ್ ರೂಮ್ ಎಲ್ಲ ತುಂಬಿಕೊಂಡಿರ್ತದೆ, ಅದನ್ನೇ ಇವರು ಉಸಿರಾಡ್ತಾರೆ.
2-3 ಸಲ ಉಸಿರಾಡಿದ ತಕ್ಷಣ ತಲೆ ಸುತ್ತು ಬರ್ತದೆ. ತಲೆ ಸುತ್ತು ಬಂದು ಬಾತ್ರೂಮಲ್ಲೇ ಬೇಯ್ದು ಬಿಡ್ತಾರೆ. ಬಿದ್ದಾಗ ಏನೋ ಶಬ್ದ ಆಯಿತು, ಯಾರು ನೋಡಿದ್ರು ಬದುಕೋ ಸಾಧ್ಯತೆ ಇದೆ. ಇಲ್ಲ ಬಾತ್ರೂಮಿಗೆ ಹೋದವರು ಬರ್ತಾರೆ ಬಿಡು ಅಂತೇಳಿ 5-10 ನಿಮಿಷದ ನಂತರ ಏನು ನೀರಿನ ಶಬ್ದ ಬರದೇ ಇದ್ದಾಗ ಕರೆದು ಆಮೇಲೆ ಬಾತ್ರೂಮ್ ಬಾಗ್ಲ ಹೊಡೆದು ಹೊರಗಡೆ ಬಂದು ನೋಡಿದಾಗ ಮೈ ಮೇಲೆ ಒಂದು ಚೂರು ಸುಟ್ಟುಗಾಯ ಆಗಿರಲ್ಲ. ಆದರೆ ವಿಷ ಅನಿಲವನ್ನೇ ಉಸಿರಾಡಿ ಜೀವ ಕಳ್ಕೊಂಡಿರ್ತಾರೆ. ಇಂಥ ಅಪಾಯಗಳು ಈ ಗ್ಯಾಸ್ ಗೈಸರಿಂದ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದಕ್ಕೆ ಪರಿಹಾರ ಏನು? ಮೊದಲನೇ ಪರಿಹಾರ ಉತ್ತಮ ರೀತಿಯ ವೆಂಟಿಲೇಷನ್. ಸ್ವಲ್ಪ ಎತ್ತರದಲ್ಲೇ ಆದರೂ ಕೂಡ ಗಾಳಿ ಆಡಬೇಕು. ಒಂದು ಕಡೆಯಿಂದ ಗಾಳಿ ಬರಬೇಕು, ಒಂದು ಕಡೆಯಿಂದ ಗಾಳಿ ಹೋಗಬೇಕು. ಆವಾಗ ಈ ರೀತಿಯ ಸಾಧ್ಯತೆಗಳಾದರೂ ಕೂಡ ಅಪಾಯ ತುಂಬ ಕಡಿಮೆ. ಇನ್ನು ಎರಡನೇದು, ಗ್ಯಾಸ್ ಸಿಲಿಂಡರ್ನ ಯಾವ ಕಾರಣಕ್ಕೂ ಬಾತ್ರೂಮಲ್ಲಿ ಇಡಬೇಡ್ರಿ, ಹೊರಗಡೆ ಇಡಿ. ಅದನ್ನು ಹೆಚ್ಚಿನ ಜನರು ಮಾಡ್ತಾ ಇದ್ದಾರೆ. ಇನ್ನು ಮೂರನೇದಾಗಿ, ಇಲ್ಲಿಂದ ಬಂದಂಥ ಗ್ಯಾಸನ್ನು ಸಾಧ್ಯ ಆದರೆ ಒಂದು ಪೈಪ್, ಅದಕ್ಕೆ ಅಲ್ಯೂಮಿನಿಯಂ ಪೈಪ್ ಸಿಗ್ತದೆ, ನಾನು ನಿಮ್ಮ ಫೋಟೋದಲ್ಲಿ ತೋರಿಸ್ತಾ ಇದ್ದೇನೆ, ಅದನ್ನು ಹಾಕಿ ಗೋಡೆಯಿಂದ ಹೊರಗಡೆ ಬಿಟ್ಬಿಡಿ. ಇಷ್ಟು ವಿಚಾರನ ನಾನು ನಿಮಗೆ ಸವಿಸ್ತಾರವಾಗಿ ತಿಳಿಸಿದ್ದೇನೆ. ಇದ್ರ ಬಗ್ಗೆ ಏನಾದರೂ ಕಾಮೆಂಟ್, ಸಲಹೆ, ಸೂಚನೆಗಳಿದ್ದರೆ ನನಗೆ ತಿಳಿಸಿಕೊಡಿ. ಇದು ಕೆಲವರಿಗಾದರೂ ಸಹಾಯ ಆಗಲಿ ಅನ್ನುವಂಥ ಈ 3 ರೀತಿಯ ಸಂಭಾವ್ಯ ಅಪಾಯಗಳನ್ನು ಗೌರವದಿಂದ ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ಇದರಿಂದ ಯಾವುದಾದ್ರೂ ಆಗಬಹುದಾದಂಥ ಒಂದು ಅಪಾಯ ನಿಂತು ಹೋದರೆ ಕಡಿಮೆ ಆದರೂ ಕೂಡ ನನಗೊಂದು ಸಮಾಧಾನ. ಹಾಗಾಗಿ ಈ ವಿಷಯವನ್ನು ಗೌರವವಾಗಿ ನಿಮ್ಮ ಸನ್ನಿಧಾನಕ್ಕೆ ಕಳಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು. ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 4 ಜನರಿಗೆ ಶೇರ್ ಮಾಡಿ, ಈ ವಿಚಾರನ ಎಲ್ಲರಿಗೂ ತಿಳಿಸಿಕೊಡಿ. ಥ್ಯಾಂಕ್ ಯು, ಧನ್ಯವಾದ.